ಪಾಡ್ಕಾಸ್ಟಿಂಗು ನಾನು ತುಂಬ ವಂಶಿ ಅಂತ ಬರುತ್ತೆ ತೆಲುಗುದು, ಅದನ್ನು ಕೂಡ ನೋಡ್ತೀನಿ. ಕನ್ನಡದು ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವಾಯ್ಸು ಕೇಳಿಸ್ತಿಲ್ಲ ಅನಿಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ಡೇ ಬಂದು ಫ್ರೈಡೇ ಈವ್ನಿಂಗ್ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಅಂದರೆ ಶುಕ್ರವಾರ ಸಂಜೆ ಅನ್ನೋದಕ್ಕಿಂತ ನೈಟ್ ಆಗ್ತಾ ಬರ್ತಾ ಇದೆ. ಸೊ ಫ್ರೈಡೇ ವ್ಲಾಗು ಸ್ಯಾಟರ್ಡೇ ವ್ಲಾಗ್ ಶೇರ್ ಮಾಡ್ತೀನಿ ಇವತ್ತಿನ ವ್ಲಾಗಲ್ಲಿ. ಸೊ ನನ್ನ ಫೇವ್ರೆಟ್ ಸ್ಪಾಟ್ ಅಂದರೆ ಇದೇನೆ. ನನಗೆ ತುಂಬ ಇಷ್ಟ. ಆಲ್ಮೋಸ್ಟ್ ನನ್ನ ಸಮಯನ ಕಳೆಯೋ ಪ್ಲೇಸ್ ಅಂದರೆ ಕಿಚನ್ನು ಬ್ಯಾಕೆಟ್ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ನನ್ನ ಫೇವ್ರೆಟ್ ಸ್ಪಾಟ್ ಆ್ಯಂಡ್ ಪ್ಲೇಸು. ಸೊ ಏನಂದರೆ ಇವತ್ತಿನ ವ್ಲಾಗ್ ತುಂಬ ಲೇಟಾಗಿ ಶುರು ಮಾಡಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಸಮ್ ರೀಸನ್ಸಿಂದ. ಸೊ ನನಗೇನಾದರೂ ತುಂಬ ಬೇಜಾರಾದಾಗ, ತುಂಬ ಬಾಯಿ ಕೆಟ್ಟಾಗ, ಇವಾಗ ಏನಾದರೂ ಹುಷಾರಿಲ್ಲ ಅಂದಾಗ, ಬಾಯಿ ಕೆಟ್ಟಾಗ, ತುಂಬ ಜನ ಹೋಟೆಲ್ ಫುಡ್ನ ಇಷ್ಟಪಡ್ತಾರೆ. ನಾನು ಆಗಲ್ಲ, ಉಲ್ಟಾ ಮನೆ ಊಟ ನನ್ನ ಕೈಯಾರೆ ನಾನೇ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀನಿ. ಹಾಗೆ ತುಂಬ ಬೇಜಾರಾದಾಗೂ ಅಷ್ಟೇ ಇಷ್ಟ ಆಗಿರೋ ಫುಡ್ನ ತಿನ್ನಬೇಕು. ಅದು ಕೋಪನ ಅಲ್ಲಿನೂ ತೋರಿಸ್ಕೋಬೋದು, ಕುಕ್ ಮಾಡ್ದಂಗೂ ಇರುತ್ತೆ, ನನಗೆ ಬಾಯಿಗೆ ರುಚಿನೂ ಸಿಗುತ್ತೆ. ಅದರಲ್ಲೂ ಸ್ಪೆಷಲಾಗಿ ನಾನ್ ವೆಜ್ ಅಂದರೆ ನಂಗೆ ತುಂಬ ಅಂತ ಅಲ್ಲ, ಎಲ್ಲರೂ ತಿನ್ನಂಗೆ ನಾನು ನಾರ್ಮಲಾಗೇ ತಿನ್ನೋದು, ಬಟ್ ನಾನ್ ವೆಜ್ ಇರಬೇಕು. ಸೊ ಹಂಗಾಗ್ಬಿಟ್ಟು ಇವತ್ತು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿರಿಯಾನಿ ಜೊತೆಗೆ ಬೇರೆ ಸೈಡ್ ಡಿಶ್ ಏನಿಲ್ಲ. ಬಿರಿಯಾನಿನ ಹೊಸಕೋಟೆ ಸ್ಟೈಲ್, ಈಗ ಎಲ್ಲ ಫೇಮಸ್ ಅಲ್ವಾ, 5 AM 3 AM ಹೋಗಿ ಹೊಸಕೋಟೆ ಬಿರಿಯಾನಿನ ತಿಂತಾರೆ. ಸೊ ಇವತ್ತು ನಾನು ಹೊಸಕೋಟೆ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡೋದು ಏನಂತ ಈ 2 days ವ್ಲಾಗ್ನ ಮಿಸ್ ಮಾಡಿದೆ ನೋಡಿ, 2 days ವ್ಲಾಗ್ ಶೇರ್ ಮಾಡ್ತೀನಿ. ಕಂಟಿನ್ಯೂಷನ್ ವ್ಲಾಗ್ ಬನ್ನಿ, ಲೆಟ್ಸ್ ಗೋ ಮಾಡೋಕ್ಕೆ. ಏನೆಲ್ಲ ಪ್ರಿಪ್ರೇಷನ್ಸ್ ನಡೆದಿದೆ ಅಂತ ನೋಡಿ. ಇದು ಡಿಫ್ರೆಂಟಾಗೇ ಇರುತ್ತೆ ಬಿರಿಯಾನಿ ಪ್ರೊಸೀಜರು. ಸೊ ಮೇನ್ ಚಿಕನ್ ಅಲ್ವಾ, ಚಿಕನ್ನಿಗೆ ಅರಿಶಿಣ ಎಲ್ಲ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮ್ಯಾಂಗೋ ತಿನ್ನಬೇಕು ಅನಿಸ್ತು, ಹುಳಿ ಗೊತ್ತಿಲ್ಲ, ಉಪ್ಪು ಖಾರ ಹುಳಿ. ಸೊ ಅಮ್ಮ ತಂದು ಕೊಟ್ಟು ಕಟ್ ಮಾಡಿಸ್ಕೊಂಡೆ. ಅಮ್ಮನ ಕೈಲಿ ಚಿಕನ್ ತರಿಸ್ಕೊಂಡೆ. ಮಾಡೋಣ ಬಿರಿಯಾನಿ. ಈಗ ನನ್ನ ಮಗ ಬಂದ ಟ್ಯೂಷನ್ ಮುಗಿಸ್ಕೊಂಡು ನಾನಿವಾಗ ಬಿರಿಯಾನಿ ಮಾಡ್ತೀನಿ. ಹೊಸಕೋಟೆ ಸ್ಟೈಲ್ ದಮ್ ಬಿರಿಯಾನಿ. నేను తింటున్నప్పుడు ఉండొస్తా. ఓకే, గడికి చేస్తాం రేప, అది రేపు చెయ్యమని రొంత. ಬನ್ನಿ, ಈಗ ಬಿರಿಯಾನಿ ಪ್ರೊಸೀಜರ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಪಟಾಪಟ್ ಅಂತ ತೋರಿಸ್ಬಿಡೋಣ ಅಂತ. ಇವತ್ತು ನಾನು ಮಾಡ್ತಿರೋ ಬಿರಿಯಾನಿ ಬಂದು ಹೊಸಕೋಟೆ ಬಿರಿಯಾನಿ. ಇದಕ್ಕೆ ಬಾಣಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಫಸ್ಟು ರುಬ್ಬುವಂಥ ಮಸಾಲೆನ ಫ್ರೈ ಮಾಡ್ಕೊಳ್ಳೋದು ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ ತುಂಬಾ ಸಖತ್ತಾಗಿರುತ್ತೆ. ಕಾಳು ಮೆಣಸು, ಪಲಾವ್ ಎಲೆ ಬಿಟ್ಟು ಇನ್ನೆಲ್ಲ ಪಲಾವ್ ಐಟಮ್ಸ್ನ ಒಂದು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಒಂದೆಲ್ಲ ಹಾಕ್ಕೊಂಡು, ಏಲಕ್ಕಿ, ಸೋಂಪು, ಮರಾಠಿ ಮೊಗ್ಗು, ಅನಾನಸು, ಕಲ್ಲು ಎಲ್ಲನೂ ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ಧನಿಯಾ, ಹಾಗೆ ಹಸಿಮೆಣ್ಸಿನ್ಕಾಯಿ, 1 ಈರುಳ್ಳಿ, 1 ಇಡಿ ಕೊತ್ತಂಬರಿ, 1 ಇಡಿ ಪುದೀನನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ನನ್ನ ಮಗ
ಎಲ್ಪ್ ಮಾಡ್ತಿದ್ದಾನೆ ನನಗೆ. ಬಿಕಾಸ್ ಅವ್ರು ನಮಗೆ ಎಲ್ಲದರಲ್ಲೂ ಕೂಡ ಕೆಲಸದಲ್ಲಿ ಎಲ್ಪಿಂಗ್ ಅಂತ ಬರ್ತಾರೆ. ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಂಡು ಇದನ್ನು 100ಗೆ 90-75% ಫ್ರೈ ಮಾಡ್ಕೋಬೇಡಿ. ಅರ್ಧ ಭಾಗ ಅಂದರೆ ಒಂದು 50% ಇಲ್ಲಿ ಫ್ರೈ ಆಗಲಿ. ಯಾಕಂದರೆ ತುಂಬ ಫ್ರೈ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಫೈನಲಿ ಈಗ ಇದನ್ನು ಆಗಿದೆ. ಆ ಗ್ಯಾಸ್ ಲಿಟ್ನ ಆಫ್ ಮಾಡಿಕೊಂಡು ಒಂದು 5-10 ನಿಮಿಷ ಇದು ತಣ್ಣಗಾಗೋಕ್ಕೆ ಬಿಡಿ. ಯಾಕಂದರೆ ರುಬ್ಕೊಳ್ಬೇಕು ಅಂದರೆ ಸ್ವಲ್ಪ ತಣ್ಣಗಾಗಬೇಕು. ಈಗ ಮಿಕ್ಸಿ ಜಾರ್ ತೊಗೊಂಡು ಇದನ್ನೆಲ್ಲನೂ ಕೂಡ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ. ತರಿಯಾಗಿಯೂ ಜಾಸ್ತಿನೂ ಬೇಡ, ಮುಕ್ಕಾಲು ಬೇಗ ರುಬ್ಕೊಳ್ಳಿ. ಯಾಕಂದರೆ ತುಂಬ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಈಗ ನಾನಲ್ಲಿ ಬಿಸಿನೀರನ್ನ ಬಾಣಲಿಯಲ್ಲಿ ಕಾಯಕ್ಕಿಟ್ಟಿದ್ದೀನಿ. ಏನಕ್ಕೆ ಅಂದರೆ ನಾನು ಬಿರಿಯಾನಿಗೆ ಬಿಸಿನೀರನ್ನ ಹಾಕ್ತೀನಿ. ಕುಕ್ಕರಲ್ಲಿ ಮಾಡೋವಾಗ ಆಗಲಿ ಪಾತ್ರೆಯಲ್ಲಾಗಲಿ ಬಿಸಿನೀರು ಹಾಕ್ಕೊಳ್ಬೇಕು. ಅನ್ನ ತುಂಬ ಮುದ್ದೆ ಆಗೋದಿಲ್ಲ. ಈಗ ಕುಕ್ಕರ್ ಇಟ್ಕೊಂಡು ನೀವು ಯಾವ್ದು ಮಾಡಬೇಕು ಅಂದ್ಕೊಂಡಿದ್ದೀರ ಆ ಪಾತ್ರೆ ಇಟ್ಕೊಂಡು ಎಣ್ಣೆ ತುಪ್ಪ ಆಪ್ಷನಲ್, ನೀವು ಬೇಕಿದ್ದರೆ ತುಪ್ಪದಲ್ಲೇ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಎಣ್ಣೆ ತುಪ್ಪ ಬಿಸಿ ಆದಮೇಲೆ 1-2 ಪಲಾವ್ ಎಲೆ ಹಾಗೆ ಸ್ವಲ್ಪ ಪಲಾವ್ ಸಾಮಾನು ಅಲ್ಲೂ ಕೂಡ ಸೇರಿಸಿರ್ತೀವಿ, ಇಲ್ಲೂ ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಒಂದು ದೊಡ್ಡದು ಆನಿಯನ್ನು ಉದ್ದುದ್ದ ಕಟ್ ಮಾಡಿರೋದು, ಹಾಗೆ ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು, ಯಾಕಂದರೆ ಅಲ್ಲೂ ಸೇರಿಸಿರ್ತೀನಿ ಶುಂಠಿ ಬೆಳ್ಳುಳ್ಳಿ, ಇಲ್ಲೂ ಕೂಡ ನೋಡಿಕೊಂಡು ಮಿತಿಯಾಗಿ ಬಳಸ್ಕೊಳ್ಳಿ ಎಲ್ಲನೂ ಕೂಡ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. 1 ಹಿಡಿಯಷ್ಟು ಪುದೀನ, 1 ಮೀಡಿಯಮ್ ಸೈಜ್ದು ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈಗ ರುಬ್ಬಿದಂಥ ಮಸಾಲೆನ ಸೇರಿಸ್ಕೊಂಡು ಎಣ್ಣೆ ಜೊತೆಗೆ ಮಸಾಲೆ ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಹಸಿ ವಾಸನೆ ಏನೂ ಇರೋದಿಲ್ಲ, ಯಾಕಂದರೆ ಫ್ರೈಡ್ ಆದಮೇಲೆ ರುಬ್ಬಿರೋ ಕಾರಣ ಹಸಿ ವಾಸನೆ ಇರೋದಿಲ್ಲ. ಹಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡು ಈಗ ಒಂದು 2 ಟೇಬಲ್ ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ಳಿ. ಅರಿಶಿಣ ಹಾಕಿ ಫ್ರೈ ಮಾಡಿಕೊಂಡು ಈಗ ವಾಶ್ ಮಾಡಿ ಇಟ್ಕೊಂಡಂಥ ಚಿಕನ್ನ ಸೇರಿಸ್ಕೊಳ್ಳಿ. ಯಾಕಂದರೆ ಮಸಾಲೆ ಆಗಲೇ ಫ್ರೈ ಆಗಿದೆ. ಈಗ ಎಣ್ಣೆ ಸಪ್ರೇಟು ಆಗಬೇಕು ಅಷ್ಟೇ, ಆಗ ಬೆಂದಿದೆ ಅಂತ. ಚಿಕನ್ ಹಾಕ್ಕೊಂಡು 5-10 ಮಿನಿಟ್ಸ್ ಬಿಡಿ ಮಸಾಲೆ ಜೊತೆ, ಯಾಕಂದರೆ ಉಪ್ಪು ಖಾರ ಎಲ್ಲ ಚಿಕನ್ ಪೀಸಸ್ಗೂ ಕೂಡ ಹಿಡಿದು ಸಾಫ್ಟ್ ಆಗುತ್ತೆ. ಈಗ ಇದು ಚೆನ್ನಾಗೇ ಚಿಕನ್ ಬೆಂದಿದೆ ಸ್ವಲ್ಪ. ಈಗ ಕಾಯಿಸಿ ಇಟ್ಟಂಥ ಬಿಸಿ ನೀರನ್ನ ಹಾಕ್ಕೊಂಡು, ಬಿಸಿ ನೀರು ಸ್ವಲ್ಪ ಕುದೀತಿದೆ, ರುಚಿ ನೋಡ್ಕೊಳ್ಳಿ ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು, ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಂಥ ಗರಂ ಮಸಾಲನ 1 ಸ್ಪೂನ್ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದ್ರ ಜೊತೆಗೆ ಅಕ್ಕಿ ವಾಶ್ ಮಾಡಿ ತೊಳೆದು ಇಟ್ಕೊಂಡಂಥ ಅಕ್ಕಿನ ಹಾಕ್ಕೊಳ್ಳಿ. ನಾನಿಲ್ಲಿ ಸರಿ ಸಮ 3/4 kg ಚಿಕನ್ಗೆ 3/4 kg ಅಕ್ಕಿ ಹಾಕ್ತೀನಿ. ಹೌದು, 3/4 kg ಅಕ್ಕಿ ಎಲ್ಲ ಹಾಕ್ಕೊಂಡು, ನನಗೆ ಬಿರಿಯಾನಿ ಯಾವುದೇ ಆಗಿರಲಿ, ಅದು ಯಾವುದೇ ಬಿರಿಯಾನಿ ಆಗಿರಲಿ, ವೆರೈಟೀಸ್ ಆಫ್ ಬಿರಿಯಾನಿ ಮಾಡ್ತೀನಿ ನಾನು. ಮುಸ್ಲಿಮ್ ಮಾಡ್ತಾರಲ್ಲ ಆ ಥರ ಬಿರಿಯಾನಿ, ರೆಡ್ ಕಲರ್ ಬಿರಿಯಾನಿ, 3 ಥರ ಮಸಾಲೆನ ರುಬ್ಕೊಂಡು ಮಾಡ್ತೀನಿ ಕಾಯಲ್ಲೆಲ್ಲ ಹಾಕಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಯಾವ್ದು ಮಾಡಿದ್ರೂ ಲೆಮನ್ ಖಂಡಿತ ನಂಗೆ ಬೇಕೇ ಬೇಕು. ಆದಷ್ಟು ಲೆಮನ್ ಬಿದ್ದರೆ ನನಗೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ. ಲೆಮನ್ ಆಪ್ಷನಲ್, 1 ಆದರೂ ಹಾಕ್ಕೊಳ್ಳಿ, 1/2 ಆದರೂ ಹಾಕ್ಕೊಳ್ಳಿ. ನಾನಿಲ್ಲಿ ಇವತ್ತು 1/2 ಲೆಮನ್ ಹಾಕಿದ್ದೀನಿ. ನಮ್ಮಮ್ಮ ಲೆಮನ್ ಹಾಕಿದ್ರೆ ತುಂಬ ಬೇಡ ಅಂತಾರೆ, ಮಿತಿಯಾಗಿರಬೇಕು ಎಲ್ಲನೂ, ಲೆಮನ್ ಜಾಸ್ತಿ ಹಾಕ್ತೀಯ ಅಂತಾರೆ ಯಾವಾಗೂ. ಸೊ ಹಂಗಾಗಿ ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಂಡು ರುಚಿ ನೋಡಿಕೊಂಡೆ ಫೈನ್, ಉಪ್ಪೆಲ್ಲ ಕರೆಕ್ಟಾಗಿದೆ. ಈಗ ಲಿಟ್ನ ಕ್ಲೋಸ್ ಮಾಡಿಕೊಂಡು 2 ವಿಸಿಲ್ಸ್ ಹಾಕಿಸ್ಕೊಂಡ್ರೆ ಬಿರಿಯಾನಿ ರೆಡಿ. ಸೊ ಈ ಫೈನಲಿ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿದ್ದೀನಿ. 2 ವಿಸಿಲ್ಸ್ ಬಂದರೆ ಬಿರಿಯಾನಿ ರೆಡಿ. ಏನಪ್ಪ ಅಂದರೆ ಹುಷಾರಿಲ್ಲ, ಹೆಲ್ತ್ ನಮಗೆ ಅಂದಾಗ ಎಲ್ಲರೂ ಆಲ್ಮೋಸ್ಟ್ ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಾನಾಗಲ್ಲ, ಉಲ್ಟಾ ನನಗೇನಾದರೂ ಹುಷಾರಿಲ್ಲ ಅಂದಾಗ ಜಾಸ್ತಿ ನಾನು ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಅದರಿಂದ ನಾನು ಹೊರಗೆ ಬರಬೇಕು ಅಂದರೆ ಸೊ ಕೆಲಸದಲ್ಲಿ ಬ್ಯುಸಿ ಆಗಬೇಕು. ಸೊ ಏನು ಸಿಕ್ಕುತ್ತೋ ಎಲ್ಲನೂ ಕೆಲಸನೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದ್ಬಿಟ್ಟು ರೆಸ್ಟ್ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಕೂರೋದಿಲ್ಲ ನಾನು. ಸೊ ಇದು ನನ್ನ ಸ್ಪೆಷಲ್, ನನ್ನ ಹತ್ರ ಇರುವಂಥ ಒಂದು ಹ್ಯಾಬಿಟ್. ಬನ್ನಿ ಈಗ ಬಿರಿಯಾನಿ ಆಗೋ ಅಷ್ಟೊತ್ತಿಗೆ ಏನೆಲ್ಲ ಕೆಲಸನ ಮಾಡ್ಕೊಬೋದು ಅಂತ ತೋರಿಸ್ಬಿಡ್ತೀನಿ. ನೋಡಿ, ನಮ್ಮನೆ ಫ್ರಿಜ್ಜಲ್ಲಿ ಮನೆಯಲ್ಲಿ ಏನೇ ತರಕಾರಿ ರೇಷನ್ ಇಲ್ಲ ಅಂದರೂ ಸೌತೆಕಾಯಿ ಸ್ಟಾಕ್ ಇರುತ್ತೆ, ಬಿಕಾಸ್ ಮೈ ಫೇವ್ರೆಟ್ಟು. ಬನ್ನಿ ಈಗ ಬಿರಿಯಾನಿ ಮಾಡೋಕ್ಕೆ ಅಂತ ಹರಡ್ಕೊಂಡಿದ್ನಲ್ವ ಅದೆಲ್ಲನೂ ಕೂಡ ಒಂದು ಸತಿ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡ್ಬಿಡೋಣ. ಆಲ್ಮೋಸ್ಟು ನಾನು ಏನೇ ಒಂದು ಟಿಫನ್ ಮಾಡಲಿ, ಅಡುಗೆ ಮಾಡಲಿ, ಆಗಿಂದಾಗ ಪಾತ್ರೆನ ವಾಶ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಯಾಕಪ್ಪ ಅಂದರೆ ನಮ್ಮ ಮನೆ ಸಿಂಕು ತುಂಬಾ ಪುಟ್ಟದು, ಒಂದು 2 ಕುಕ್ಕರ್, 1 ಬಾಣಲಿ ಬಿದ್ದರೆ ಸಿಂಕ್ ತುಂಬ ಪಾತ್ರೆ ಇದೆ ಅನ್ನೋ ಥರ ಕಾಣುತ್ತೆ. ನನಗೆ ಆಲ್ಮೋಸ್ಟು ಸಿಂಕ್ ಯಾವಾಗೂ ಖಾಲಿಯಾಗಿ ಕಾಣಬೇಕು. ಪಾತ್ರೆ ಅದರಲ್ಲಿ ಇದ್ದರೆ ನನಗೆ ಇಷ್ಟ ಆಗೋದಿಲ್ಲ. ಅಮ್ಮನಿಗೂ ಅಷ್ಟೇ, ಪಾತ್ರೆ ಇರಬಾರ್ದು ಸಿಂಕಲ್ಲಿ, ಆಲ್ಮೋಸ್ಟ್ ಸಿಂಕು ಖಾಲಿಯಾಗಿರಬೇಕು. ಫೈನಲಿ ನೋಡಿ, ಒಂದು ಕಡೆಯಿಂದ
ನೀಟಾಗಿ ಒರೆಸ್ಕೊಂಡು ಎಲ್ಲನೂ ಕೂಡ ಖಾಲಿ ಮಾಡಿಕೊಂಡೆ. ಈಗ ಸೌತೆಕಾಯಿನ ಕಟ್ ಮಾಡ್ಕೊಳ್ಳೋಣ. ತುಂಬ ಸತಿ ಹೇಳಿದ್ದೀನಿ ನಾನು, ಸೌತೆಕಾಯಿನ ಸಿಪ್ಪೆನ ತೆಗೆದೇ ತಿನ್ನೋಕ್ಕೆ ಟ್ರೈ ಮಾಡಿ. ಅದೊಂದು ಅಭ್ಯಾಸ ಆಗಿಬಿಟ್ಟಿರುತ್ತೆ ಕೆಲವರಿಗೆ. ಆಲ್ಮೋಸ್ಟು ಸಿಪ್ಪೆನ ತೆಗೆದು ತಿನ್ನಬೇಕು. ಯಾಕಂದರೆ ಸೌತೆಕಾಯಿ ಸಿಪ್ಪೆ ಸಮೇತ ತಿಂದರೆ ಅದು ಸೌತೆಕಾಯಿ ತಿನ್ನಂಗೆ ಅನಿಸಲ್ಲ ಟೇಸ್ಟು ಅಂತ ತುಂಬ ಜನ ನಾನು ಕೇಳಿದ್ದೀನಿ. ನಾನು ಹೇಳಿದಾಗೆ ಅಂತಾರೆ. ಇಲ್ಲಪ್ಪ, ನನ್ನ ಫ್ರೆಂಡ್ಸಲ್ಲೇ ಎಷ್ಟೊಂದು ಜನ ಹೇಳಿದರೆ, ಇಲ್ಲ ನಮಗಿಷ್ಟ ಆಗಲ್ಲ, ಸಿಪ್ಪೆ ತೆಗೆದ್ರೇ ಅದು ಸೌತೆಕಾಯಿ ಥರ ಅನಿಸುತ್ತೆ, ಇಲ್ಲಾಂದರೆ ಸೌತೆಕಾಯಿ ತಿಂದಿದ್ದು ಫೀಲೇ ಅನಿಸಲ್ಲ ಅಂತ. ನನಗೆ ಸಿಪ್ಪೆ ಸಮೇತ ತಿಂದ್ರೇ ಫೀಲು ಆದರೂ, ಬಟ್ ಅದು ತುಂಬಾ ಒಳ್ಳೆಯದು ಕೂಡ ಸಿಪ್ಪೆ ಸಮೇತ ತಿನ್ನೋದು. ಹಾಗೆ ಎಗ್ಗನ್ನ ಕೂಡ ಬೇಯಿಸಿದ್ನಲ್ವ, ಮೊಟ್ಟೆನೂ ಕೂಡ ಸಿಪ್ಪೆ ಸುಳ್ಕೊಳ್ಳೋಣ ಅಂತ. ಆಲ್ಮೋಸ್ಟ್ ನನಗೆ ಯಾವುದೇ ಬಿರಿಯಾನಿ ಆಗಿರಲಿ, ಚಿಕನ್, ಮಟನ್, ವೆರೈಟೀಸ್ ಆಫ್ ಬಿರಿಯಾನಿ ಮಾಡ್ತೀವಲ್ವ, ಬಿರಿಯಾನಿ ಜೊತೆಗೆ ಮೊಟ್ಟೆ ಇದ್ರೇ ಒಂಥರ ಆ ಪ್ಲೇಟಲ್ಲಿ ನೋಡೋಕ್ಕೆ ಚಂದ ಅಂತನೋ ಇಲ್ಲ ತಿನ್ನೋಕ್ಕೆ ಇಷ್ಟ ಅಂತನೋ ಗೊತ್ತಿಲ್ಲ, ಬಟ್ ಬಿರಿಯಾನಿ ಜೊತೆ ಮೊಟ್ಟೆ ಇದ್ರೇ ಅದೊಂಥರ ಚೆಂದ. ಫೈನಲಾಗಿ ಇದನ್ನು ಕೂಡ ವಾಶ್ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ನನಗೆ ಶಿಂಕ್ ಏನು ಗೊತ್ತಾ, ನಾನ್ ವೆಜ್ ಅದು ಎಸ್ಪೆಷಲಿ ಚಿಕನ್ ತಂದಾಗ ಸ್ಮೆಲ್ ಒಂಥರ ಅನಿಸುತ್ತೆ. ಚಿಕನ್ ಸ್ಮೆಲ್ ಗೊತ್ತಲ್ವ ನಿಮಗೆ, ಆ ಸ್ಮೆಲ್ಲು ನನಗೆ ಇರಬಾರ್ದು. ಹಾಗೆ ಮೊಟ್ಟೆ ಸ್ಮೆಲ್ಲೂ ಅಷ್ಟೇ. ಸಿಂಕಿಗೆ ನಾನು ಮೊಟ್ಟೆ ಬೇಯಿಸಿದಾಗ ಪಾತ್ರೆ ಜೊತೆ ನಾನು ನೀರನ್ನು ಬಗ್ಸೋದಿಲ್ಲ, ಅದೊಂಥರ 2 ಸತಿ ವಾಶ್ ಮಾಡಬೇಕಾಗತ್ತೆ ಪಾತ್ರೆನ. ಸೊ ನೋಡಿ, ನನ್ನ ಜೋಬ್ಗಳಲ್ಲಿ ಬರೀ ಮೆಡಿಸನ್ನೇ ಇದೆ. ಒಂದು ಕಡೆ ಟ್ಯಾಬ್ಲೆಟ್ಸು. ನಿಮ್ಗೆ ಯಾವ್ದು ಇಷ್ಟ ಇವೆರಡರಲ್ಲಿ? ನನಗೆ ಅಭ್ಯಾಸ ಇಲ್ಲ, ಸೊ ಈ ನಡುವೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಗೊತ್ತಿಲ್ಲ, ಇದನ್ನ ಒಳ್ಳೇದಲ್ಲ, ಬೈತಾ ಇರ್ತಾರೆ ಎಲ್ಲರೂ. ಇದೆಲ್ಲ ಬ್ಯಾಡ್ ಹ್ಯಾಬಿಟ್ಸೇ, ಹಚ್ಕೊಳ್ಳಲ್ಲ. ಸೊ ಟ್ಯಾಬ್ಲೆಟ್ಸ್ ತಿನ್ನೋಕ್ಕೂ ಇದೇ ಬೆಸ್ಟ್ ಅನಿಸುತ್ತೆ. ಏನು ಗೊತ್ತಾ, ನಿದ್ದೆ ಬರುತ್ತೆ ಇದನ್ನ ಹಚ್ಕೊಂಡ್ರೆ. ಸ್ವಲ್ಪ ನಿದ್ದೆ ಬರೋ ಫೀಲ್ ಆಗುತ್ತೆ, ಸ್ವಲ್ಪ ನಿದ್ದೆ ಆದರೂ ಬರುತ್ತೆ ಅಂತ ಇದನ್ನ ಅಭ್ಯಾಸ ಮಾಡಿ. ತುಂಬಾ ಹೆಡ್ಡೇಕ್, ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಹೆಡ್ಡೇಕ್ ಇದೆ. ಸೊ ಮೋಟಿವೇಶನ್ ಮಾಡ್ಕೋಬೇಕಲ್ವಾ ನನಗೆ ನಾನೇ, ಇದೇನೇ ಮೋಟಿವೇಶನ್ ನನಗೆಲ್ಲ. ಸೊ ಜೋಬಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಅಮ್ಮ ಕಿತ್ತಿಟ್ಬಿಡ್ತಾರೆ ನೋಡಿದ್ರೆ, ಏನೇನೋ ಅಭ್ಯಾಸ ಮಾಡ್ಕೊಳ್ತೀಯ ಅಂತ. ಅದಾರೋ ಅಷ್ಟೊತ್ತಿಗೆ ಮೋಡ ನೋಡಿ ಹೆಂಗಿದೆ, ಫುಲ್ಲು ವೈಟ್ ಕಲರೇ ಇದೆ. ನಾವು ಚಿಕ್ಕವರಿದ್ದಾಗ ಎಷ್ಟೋ ನಕ್ಷತ್ರಗಳನ್ನ ಎಣ್ಸೋಕ್ಕೇ ಆಗ್ತಿರ್ಲಿಲ್ಲ. ಅದೇ ಒಂದು ಗೇಮ್ ಆಡ್ತಿದ್ವಿ ನಾವು, ಮಲ್ಕೊಂಡು ಚಾಪೆಗಳನ್ನ ಹಾಕ್ಕೊಂಬಿಟ್ಟು ಹಾಲಿಡೇಸ್ ಬಂದರೆ ಹಾಲಿಡೇಸ್ಗೆಲ್ಲ ಸೇರ್ತಿದ್ವಲ್ಲ ಸಿಸ್ಟರ್ಸ್ ಎಲ್ಲನೂ. ಹಾಗೆ ಮೋಡಗಳು ಅಷ್ಟೇ, ಒಂಥರ ವೈಟ್ ಕಲರ್ ಮೋಡ, ಅಲ್ಲಿ ಪಿಕ್ಚರ್ಸ್ ಬರ್ತಿತ್ತು. ಅದು ಕುದುರೆ ಥರ ಇದೆ, ಅದು ಆಮೆ ಥರ ಇದೆ, ಅದು ಮುಖ ಇದೆ, ಅದು ಆನೆ ಥರ ಇದೆ ಅಂದ್ಬಿಟ್ಟೆಲ್ಲನೂ. ಸೊ ಎಲ್ಲ ಏನು ಕಾಣದೆ ಹೋಗ್ಬಿಟ್ಟಿದೆ. ನಕ್ಷತ್ರಗಳಂತೂ ಕಾಣೋದೇ ಇಲ್ಲ. ಆ ನಕ್ಷತ್ರಗಳನ್ನೇ ನಾವು ಒಂದು ಗೇಮ್ ಆಗಿ ಅದನ್ನ 10 ಗಂಟೆ 11 ಗಂಟೆವರೆಗೂ ಆಡಿದ್ರೂ ಅದು ಟೈಮೇ ಹೋಗ್ತಿರ್ಲಿಲ್ಲ, ಅಷ್ಟು ನಕ್ಷತ್ರಗಳಲ್ಲೇ ಆಡ್ತಿದ್ವಿ. ಒಂದಿಷ್ಟಗಲ ಅಂದ್ಬಿಟ್ಟು ಕೌಂಟ್ ಮಾಡ್ಕೊಂಡು ಆ ನಕ್ಷತ್ರದಿಂದ ಆ ನಕ್ಷತ್ರಕ್ಕೆ ಎಷ್ಟಿದೆ ಅಂತ ಔಟ್ ಆಗೋದು, ಅದಕ್ಕೊಂದು ಗೇಮ್ ಅಂತ ಕ್ರಿಯೇಟ್ ಮಾಡ್ಕೊಳ್ತಿದ್ವಿ. ಸೊ ಈಗ ಎಲ್ಲನೂ ಮೊರೆ ಹೋಗ್ಬಿಟ್ಟಿದೆ, ಹಳೇದನ್ನೋದು ಏನೂ ಇಲ್ಲ. ಸ್ವಲ್ಪ ಹೊತ್ತಿಗೆ ಕೂತ್ಕೊಂಡು ಚಿಲ್ಲಾಗೋಣ. ಒಂದೆರಡು ಏನು ಗೊತ್ತಾ, ಮನೆಯೊಳಗಡೆ ಟಿ ವಿ ಸೌಂಡು, ಶಬ್ದ, ನನಗೆ ವೆಬ್ ಸೀರೀಸ್ ಸ್ವಲ್ಪ ನೋಡ್ತೀನಿ ಈ ಥರ ಟೈಮ್ ಸಿಕ್ಕಾಗ. ಹಾಗೆ ವೆಬ್ ಸೀರೀಸು, ಹಾಗೆ ನಾನು ಜಾಸ್ತಿ ಕೇಳೋದಂದರೆ ಪಾಡ್ಕಾಸ್ಟ್ ಕೇಳ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ನನಗದು ತುಂಬಾ ಇಷ್ಟ ಸ್ಟೋರೀಸ್ ಕೇಳೋದಕ್ಕೆ. ಒಂದು 20 ಮಿನಿಟ್ಸ್ ಬ್ರೇಕ್ ಕೊಟ್ಟು ಮತ್ತೆ ಸಿಗ್ತೀನಿ. ನಾನು ಅದನ್ನು ಕೇಳಬೇಕೀಗ. ಸೊ ಏನಕ್ಕಪ್ಪ ಅಂದರೆ ಮೋಟಿವೇಶನ್ ಅಭ್ಯಾಸ ಆಗ್ಬಿಟ್ಟಿದೆ. ಏನೇ ಒಂದು ಅಡಿಕ್ಟ್ ಆಗ್ಬಿಟ್ರೆ ಬೇಗ ಅದರಿಂದ ದೂರ ಆಗೋದು ಕಷ್ಟ. ವಸ್ತು ಆಗಿರಲಿ, ಏನೇ ಆಗಿರಲಿ, ಅಡಿಕ್ಟ್ ಆಗಿಬಿಟ್ರೆ. ಯಾಕಂದರೆ ನಾನು ಒಂದು ಪುಟ್ಟ ಝೋನಲ್ಲಿ ಇದ್ದೀನಲ್ವ, ಅದರೊಳಗಡೆ ಜಾಸ್ತಿ ಏನೂ ಇಲ್ಲ. ನಾನು ನನ್ನ ಪುಟ್ಟ ಪ್ರಪಂಚದಲ್ಲೇ ಇದ್ದೀನಲ್ವ, ತುಂಬ ನನಗೇನು ಜಾಸ್ತಿ ಇಲ್ಲ, ಆ ಥರ ಹಚ್ಕೊಳ್ಳಲ್ಲ, ಆಯ್ ಬಾಯ್ ಅನ್ನೋ ಥರ ಇರ್ತೀನಿ. ಕೆಲವೊಂದನ್ನು ತುಂಬ ಹಚ್ಕೊಂಡ್ಬಿಟ್ಟು ಈ ಥರ ಅಡಿಕ್ಟ್ ಆಗಿಬಿಟ್ರೆ ಬಿಡೋದು ಕಷ್ಟನೇ. ಒಳ್ಳೆಯದೇ ಅಲ್ವಾ ಅದೆಲ್ಲ, ನಾವು ತಿಳ್ಕೊಳ್ಳೋದು ತುಂಬಾ ಇರುತ್ತೆ, ತಿಳ್ಕೊಬೋದು, ಮೈಂಡ್ ರಿಫ್ರೆಶ್ ಆಗುತ್ತೆ. ಸೊ ಹಂಗೆ ಆಗ್ಬಿಟ್ಟು ಕೇಳಿಬಿಟ್ಟು ಒಂದು ಸ್ಟೋರಿನ ಮತ್ತೆ ಸಿಗ್ತೀನಿ. ಬಾಯ್. ಫುಲ್ಲು ಅಂತೂ ಕೇಳಿಲ್ಲ, ಕಾಲು ಭಾಗನೇ, ಅರ್ಧನೂ ಕೇಳೋಕ್ಕಾಗಿಲ್ಲ. ಯಾಕಂದರೆ ಬಿರಿಯಾನಿ ಘಮ ಘಮ ಅಂತ ಇದಲ್ವಾ. ಸೊ ನೋಡಿ, ಅವ್ರು ಇರ್ತಾ ಇಲ್ಲ, ಬಿರಿಯಾನಿ ಸ್ಮೆಲ್ಗೆ. ನಾನು ಇಲ್ಲೇ ಇದ್ದೀನಿ, ಹೇಳ್ಕೊಂಡಿಲ್ಲ, ನಮ್ಮ ಅಮ್ಮ ಇರ್ತಿಲ್ಲ. ರೈತಾ ಇದು ನಾನು ಮಾಡಿದ ರೈತ.
ಬನ್ನಿ ಕುಕ್ಕರ್ ಲಿಟ್ನ ಓಪನ್ ಮಾಡ್ಕೊಳ್ಳೋಣ. ಯಾವ ಥರ ಆಗಿರುತ್ತೆ ಅಂತ. ಕುಕ್ಕರಲ್ಲಿ ಮಾಡಿದಾಗ ಈ ಥರ ಮಸಾಲ ಮೇಲೆ ಇದ್ದೇ ಇರುತ್ತೆ. ಸೊ ನಿಮಗೂ ಕೂಡ ಗೊತ್ತಿರೋದೆ. ತುಂಬಾ ಚೆನ್ನಾಗಿದೆ ಸ್ಮೆಲ್ಲು. ಬನ್ನಿ ಈಗ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಯಾಕಂದರೆ ತುಂಬಾ ಇಕ್ಕಟ್ಟಲ್ಲಿ ಮಿಕ್ಸ್ ಮಾಡೋಕ್ಕೋದ್ರೆ ಅದು ಚೆನ್ನಾಗಿರೋದಿಲ್ಲ. ನಾನಿಲ್ಲಿ ಪಾತ್ರೆಗೆ ಮಿಕ್ಸ್ ಮಾಡ್ಕೊಂಡು ಬೇರೆ ಪಾತ್ರೆಗೆ ಹಾಕ್ಕೊಂಡು ಈಗ ಅದ್ರ ಜೊತೆಗೆ ಮೊಟ್ಟೆ ಹಾಗೆ ರೈತ, ಸೌತೆಕಾಯಿ, ಆನಿಯನ್ ಬೇಕಿದ್ದರೆ ಆನಿಯನ್. ಸೊ ನೋಡಿ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೇ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿ ಹಾಗೆ ಕಂಟಿನ್ಯೂ ಆಗುತ್ತೆ ಸಾಟರ್ಡೆ ಮಾರ್ನಿಂಗ್ ವ್ಲಾಗು. ಸೊ ತಿಂದು ಎಲ್ಲ ಚೆನ್ನಾಗಿ ಬಿರಿಯಾನಿನ ಎಂಜಾಯ್ ಮಾಡಿಕೊಂಡು ಅಲ್ಲಿಗೆ ಎಂಡ್ ಮಾಡಿದೆ. ಇವಾಗ ಸಾಟರ್ಡೆ ವ್ಲಾಗ್ ಮಾರ್ನಿಂಗು. ಸೊ ನನ್ನ ಫೇವ್ರೆಟ್ಟು ಸಾಂಗ್ನ ಬೆಳಗ್ಗೆನೇ ಈ ಹಾಡಂತೂ ನನಗೊಂಥರ ಮೋಟಿವೇಶನ್ ಇದ್ದಂಗೆ. ಈ ಸಾಂಗು ಕೆಲವೊಂದು ಸಾಂಗ್ಸ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಾನು ನೋಡೋದೇ ಅದಲ್ವಾ, ಇಟ್ಟಿದ ತಕ್ಷಣ ಅದೇ ಬರುತ್ತೆ. ತುಂಬಾ ಚೆನ್ನಾಗಿದೆ ಈ ಸಾಂಗ್, ಕೇಳೋಕ್ಕೇ ಸೂಪರು. ಈ ಥರ ಸಾಂಗ್ನೆಲ್ಲ ಕೇಳ್ತಾ ಸಂಡೇ ಮಾಡೋ ಕೆಲಸನ ಇವತ್ತು ಸಾಟರ್ಡೆ ಸ್ವಲ್ಪ ಮಾಡ್ಕೊಳ್ಳೋಣ ಕ್ಲೀನಿಂಗ್ ಎಲ್ಲ ಅಂದ್ಬಿಟ್ಟು. ಏನಪ್ಪ ಅಂದರೆ ಮನೆ ಅಂದಮೇಲೆ ಅದೇನೋ ಗಾದೆನೇ ಇದೆ ಅಲ್ವಾ, ಮನೆ ಅಂದಮೇಲೆ ಜಗಳ ಇದ್ದಿದ್ದೇನೆ, ಸಣ್ಣ ಪುಟ್ಟ ಆಗುತ್ತೆ. ಹಾಗೆ ಮನೆ ಅಂದಮೇಲೆ ಧೂಳು ದುಮ್ಮು ಅಂತಾರಲ್ವ, ಆ ಥರ ಅದೆಲ್ಲನೂ ಇರುತ್ತೆ. ಸೊ ಪ್ರತಿಯೊಂದನ್ನು ನಾವು ಕ್ಲೀನ್ ಮಾಡ್ತಾ ಇರಬೇಕು ವೀಕ್ಲಿ ಒನ್ಸು. ಹಾಗೆ ನಾವು ನಮ್ಮ ಮನಸ್ಸು, ನಮ್ಮ ತಲೆಯಲ್ಲಿರುವಂಥ ಕೆಲವೊಂದನ್ನ ಇಟ್ಕೊಂಡಿರ್ತೀವಲ್ವ, ಅದನ್ನೆಲ್ಲನೂ ಕೂಡ ರೀಫ್ರೆಶ್ ಮಾಡ್ಕೊಂಡಂಗೆ ಮನೆಯಲ್ಲೂ ಕೂಡ ರೀಫ್ರೆಶ್ ಆಗಿ ಕ್ಲೀನಿಂಗ್ ಮಾಡ್ತಾಯಿದ್ರೆ ಎಲ್ಲನೂ ಕೂಡ ಸ್ವಚ್ಛವಾಗಿರುತ್ತೆ. ನಾವು ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿರುತ್ತೆ. ಯಾಕಂದರೆ ನಾವಿರೋ ವಾತಾವರಣನ ಚೆನ್ನಾಗಿ ಇಟ್ಕೊಬೇಕು. ಅದು ಎಕ್ಸ್ಪೆಷಲಿ ಸಮ್ಮರ್ ಒಂಥರ ಆದರೆ ಈ ಥಂಡಿ ಬಂದಾಗ ಮನೆಯೇ ಒಂಥರ ಅನಿಸ್ತಾ ಇರುತ್ತೆ ನಮಗೆ. ಒಂದು ವಾಶ್ರೂಮ್ ಆಗಲಿ, ಒಂದು ಕಿಚನ್ ಆಗಲಿ, ಆಲ್ಮೋಸ್ಟ್ ರೂಮು, ಹಾಸಿಗೆ, ಬೆಡ್ ಎಲ್ಲನೂ ನೀಟಿರಬೇಕು. ಯಾಕಂದರೆ ಅದೊಂಥರ ನಮಗೆ ಇರಿಟೇಷನ್ ಅನಿಸ್ತಾ ಇರುತ್ತೆ. ಮಳೆ ಬರ್ತಾ ಇರುತ್ತೆ, ತೇವ ಅನ್ನೋದಿರುತ್ತೆ. ಅದಕ್ಕೆ ಆಲ್ಮೋಸ್ಟು ನಾನು ಈ ಸೀಸನ್ ಸ್ಟಾರ್ಟ್ ಆಗಿಬಿಟ್ರೆ ವೀಕ್ಲಿ ಸ್ವಲ್ಪ ಕಡಿಮೆ ಮಾಡೋ ಕೆಲಸನ ಜಾಸ್ತಿ ಮಾಡ್ತೀನಿ. ಸೊ ನೋಡಿ ಬುಕ್ಸು ರೀಡ್ ಮಾಡ್ತೀನಿ ಆಲ್ಮೋಸ್ಟ್ ನೈಟೆಲ್ಲ. ತುಂಬ ಜನ ಹೇಳ್ತಾರೆ ಬೆಡ್ ಮೇಲೆ ಬುಕ್ಸ್ ಇಡಬಾರ್ದು, ದಿಮ್ಮ ಮೇಲೆ ಬುಕ್ಸ್ ಇಡಬಾರ್ದು ಅಂತ. ಅದೆಲ್ಲ ನಂಗೆ ಗೊತ್ತಿಲ್ಲ. ಸೊ ನಂಗೆ ಎಲ್ಲಿ ಟೈಮ್ ಸಿಗುತ್ತೋ ಓದೋಕ್ಕೆ ಅಲ್ಲಿ ನಾನು ಎಲ್ಲಿರ್ತೀನಿ ಅಲ್ಲಿ ನನ್ನ ಬುಕ್ಸ್ ಇರಬೇಕು. ಸೊ ಕೆಲವೊಂದು ಎಲ್ಲ ಥರ ಬುಕ್ಸನ್ನು ಓದ್ತಾ ಇರ್ತೀನಿ. ಟೈಮ್ ಸಿಕ್ಕೋದೇ ನೈಟ್ ಟೈಮು. ಸೊ ಹಂಗಾಗ್ಬಿಟ್ಟು ನೋಡಿ ನೀಟಾಗೆ ರೂಮ್ ಎಲ್ಲನೂ ಕೂಡ ನೀಟ್ ಮಾಡಿ ಕ್ಲೀನ್ ಮಾಡಿದೆ. ಬೆಡ್ಶೀಟ್ ಎಲ್ಲನೂ ಕೂಡ ವಾರಕ್ಕೊಂದು ಸತಿನೇ ನಂಗೆ ಟೈಮ್ ಸಿಗೋದು. ಸಂಡೇ ಮಾಡೋದನ್ನ ಇವತ್ತು ಸ್ಯಾಟರ್ಡೆ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸಂಡೇ ಸ್ವಲ್ಪ ಫ್ರೀಯಾಗಿರಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಸಿಗೋ ಒಂದು ವಾರನೂ ಮಕ್ಕಳ ಜೊತೆಗೆ ಫ್ರೀಯಾಗಿ ಇರೋಕ್ಕೇ ಆಗಲ್ಲ. ಗೊತ್ತಿಲ್ಲ, ಒಂದು ವಾರದಿಂದ ಫುಲ್ಲು ರೆಸ್ಟ್ ಮಾಡಿಬಿಟ್ಟಿದ್ದೀನಿ, ಏನು ಕೆಲಸನೂ ಮಾಡಿಲ್ಲ. ಅದಕ್ಕೆ ಇವತ್ತು ನಾನೇ ಡಿಸೈಡ್ ಆಗಿಬಿಟ್ಟಿದ್ದೀನಿ ಇಷ್ಟೊಂದು ಸೋಂಬೇರಿತನ ಒಳ್ಳೆಯದಲ್ಲ ಅಂತ. ಯಾಕಂದರೆ ಅದೇ ಅಭ್ಯಾಸ ಆಗಿಬಿಟ್ರೆ ಅದೇ ಅಭ್ಯಾಸ ಆಗಿಬಿಡುತ್ತೆ ಲೇಜಿನೆಸ್ ಅನ್ನೋದು. ಸೊ ಫೈನಲಾಗಿ ಮನೆಯೆಲ್ಲ ಕೂಡ ಸ್ವಚ್ಛವಾಗಿ ನೀಟಾಗಿದೆ. ನಮ್ಮ ಮಕ್ಕಳನ್ನ ಕರ್ಕೊಬರಕ್ಕೆ ಹಾಫ್ ಡೇ ಸಾಟರ್ಡೆ ಬರ್ತಾರೆ. ಮಾರ್ನಿಂಗ್ ಇವತ್ತು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಮಕ್ಕಳು ಚಾಕೋಸು ಹಾಲೆಲ್ಲ ಕುಡಿದು ಹೋದರು. ಅವ್ರು ಬಂದಾಗ ತಿಂತಾರೆ. ಅಮ್ಮ ಗಂಜಿನ ಮಾಡಿಕೊಂಡು ಮಜ್ಜಿಗೆ ಹಾಕ್ಕೊಂಡು ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಗಂಜಿ ಕುಡಿದ್ರು. ಅಮ್ಮನಿಗೂ ಟಿಫನ್ ಬೇಡ ಅಂತ ಹೇಳಿದ್ರು. ಒಂದೇ ಸತಿ ಅಡುಗೆ ಮಾಡಬೇಕು. ಬಟ್ ನನಗೆ ಯಾಕೋ ಗೊತ್ತಿಲ್ಲ, ಇಷ್ಟೆಲ್ಲ ಕೆಲಸ ಮಾಡ್ತಿರೋದಕ್ಕೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ಹಂಗಾಗ್ಬಿಟ್ಟು ಉಪ್ಮಾ ಮಾಡ್ಕೊಳೋ ಬದಲು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ತೀನಿ ಅಂತ ಹೇಳಿ ಒಬ್ಳಿಗೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ನಾವು ಫಸ್ಟು ನಮಗಾಗಿ ಬದುಕೋಕ್ಕೆ ಪ್ರಯತ್ನ ಪಡಬೇಕು. ಯಾಕಂದರೆ ನಾನು ಚೆನ್ನಾಗಿದ್ದರೆ ಮನೆ ಚೆನ್ನಾಗಿರುತ್ತೆ, ನಾನು ನಕ್ಕಿದ್ರೆ ಮನೆಯೆಲ್ಲ ನಗುತ್ತೆ ಅನ್ನೋ ಉದ್ದೇಶ. ಮಧ್ಯಾಹ್ನವರೆಗೂ ತಡೆಯೋ ಶಕ್ತಿ ಇಲ್ಲ ನನಗೆ. ಯಾಕಂದರೆ ಟ್ಯಾಬ್ಲೆಟ್ ಎಲ್ಲ ಹಾಕ್ಕೊಂಡಿದ್ದೀನಿ, ತುಂಬ ಹೊಟ್ಟೆ ಹಸಿವಾಗ್ತಿದೆ. ಶಾವಿಗೆ ತುಂಬ ಕಡಿಮೆ ಇದೆ ನೋಡಿ, ನನಗೆ ಅದೇ ಜಾಸ್ತಿ ಆಗುತ್ತೆ, ಸಾಕನ್ನಿಸುತ್ತೆ. ನೋಡಿ ನೀರು ಜಾಸ್ತಿ ಹಾಕಿದ್ದೀನ ಕಡಿಮೆ ಹಾಕಿದ್ದೀನ ಕನ್ಫ್ಯೂಷನ್ ಆಗ್ತಾಯಿದೆ. ಯಾಕಂದರೆ ನನಗೆ ಕಮ್ಮಿ ಕ್ವಾಂಟಿಟಿ ಮಾಡಿ ಅಭ್ಯಾಸನೇ ಇಲ್ಲ, ಯಾವಾಗೂ ಜಾಸ್ತಿ ಮಾಡೋದೇ ಅಭ್ಯಾಸ. ಫೈನಲಾಗಿ ಓಕೆ, ಕರೆಕ್ಟಾಗಿ ಆಯಿತು. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಂದರೆ ನನ್ನ ಬ್ರೇಕ್ಫಾಸ್ಟ್ ಆಗುತ್ತೆ. ಬ್ರೇಕ್ಫಾಸ್ಟ್ ತಿಂದು ಫ್ರೆಶ್ ಅಪ್ ಆಗಿ ಮಕ್ಕಳನ್ನ ಕರ್ಕೊಂಬರಬೇಕು. ಈಗ ಟೈಮ್ ಬಂದು 9:30 10 ಹತ್ರ ಆಗಿದೆ. ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲನೂ ಕೂಡ ಮುಗೀತು. ಬಟ್ ಸ್ಕೂಲಿಂದ ಬಂದಿದ್ದು ಮಕ್ಕಳು ಮಧ್ಯಾಹ್ನ ಲಂಚ್ ಅದೆಲ್ಲನೂ ವ್ಲಾಗ್ ಶೂಟ್ ಮಾಡಿಲ್ಲ. ಯಾಕಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಮರೆತು ಬಿಟ್ಟೆ. ಎಲ್ಲ ಆದಮೇಲೆ ವಿಡಿಯೋಸ್ ನೋಡಿ ಬೆಳಗ್ಗೆ ಕೇಳಿದ ಹಾಡನ್ನ ಮತ್ತೆ ಸಂಜೆ ನೈಟ್ ಕೇಳ್ತಾಯಿದ್ದೀನಿ. ನಾನೀಗ ಮನೆಗೆ ಬರೋ ಅಷ್ಟೊತ್ತಿಗೆ 8:30 ಆಗಿದೆ ನೈಟು. ಯಾಕಂದರೆ
ಮಕ್ಕಳದು ಟ್ಯೂಷನಲ್ಲಿ ಏನೋ ಮೀಟಿಂಗ್ ಇತ್ತು ಅಂದ್ಬಿಟ್ಟು ಹೋಗಿದ್ದೆ. ಸೊ ಅದನ್ನು ಮುಗಿಸ್ಕೊಂಡು ಹಂಗೆ ನನ್ನ ಮಗನ ಕರ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಅಮ್ಮ ನೋಡಿ ಏನು ಮಾಡಿದ್ದಾರೆ, ಚಟ್ನಿ ಚಪಾತಿ ಸುಡ್ತಾ ಇದ್ದಾರೆ. ಚಪಾತಿ ಜೊತೆಗೆ ಪುದೀನ ಚಟ್ನಿ ಮಾಡಿದ್ದಾರೆ ಅಮ್ಮ. ಸೊ ಬನ್ನಿ ತೋರಿಸ್ತೀನಿ. ಅಮ್ಮ ಮಾಡೋ ಪುದೀನ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಇಷ್ಟ ನಮಗೆ ಚಪಾತಿ ಜೊತೆಗೆ. ಹಂಗೆ ನಾನು ಬೆಳಿಗ್ಗೆ ಮಕ್ಕಳಿಗೆ ಸ್ಕೂಲಿಂದ ಬಂದ್ರಲ್ಲ ಮಧ್ಯಾಹ್ನ ವೆಜಿಟೇಬಲ್ ಫ್ರೈಡ್ ರೈಸ್ನ ಮಾಡಿಕೊಟ್ಟಿದ್ದೆ. ಅವರು ಮಧ್ಯಾಹ್ನ ಇಬ್ಬರೇ ತಿಂದಿದ್ದು. ಸೊ ಅದು ಗೊಜ್ಜು ನೈಟಿಗೆ ಅಂದ್ಬಿಟ್ಟು ಎತ್ತಿಟ್ಟಿದ್ದೆ. ಅದ್ರ ಜೊತೆಗೆ ಚಪಾತಿ, ಚಟ್ನಿ, ವೆಜಿಟೇಬಲ್ ಫ್ರೈಡ್ ರೈಸು. ಸೊ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ವೆಜಿಟೇಬಲ್ ಫ್ರೈಡ್ ರೈಸ್ ಅಂದರೆ. ಸೊ ನನ್ನ ದೊಡ್ಡ ಮಗ ಅಂತೂ ಮನೆಗೆ ಗೆಸ್ಟ್ ಆಗಿಬಿಟ್ಟಿದ್ದಾನೆ. ಯಾಕಂದರೆ 10th ಆಗಿರೋ ಕಾರಣ ಪಾಪ ಮಕ್ಕಳಿಗೆ ಎಷ್ಟೆಲ್ಲ ಪ್ರೆಷರ್ ಅಲ್ವಾ, ಸ್ಕೂಲ್ ಪ್ರೆಷರು, ಟ್ಯೂಷನ್ ಪ್ರೆಷರು, ಮನೇಲಿ ಪ್ರೆಷರು. ಸೊ ಮಗುಗೆ ಟೈಮ್ ಸಿಗ್ತಾನೇ ಇಲ್ಲ ಪಾಪ. ಸೊ ಸಿಕ್ಕಿದ್ರಲ್ಲೇ ಅವನು ಯುಟಿಲಿಟಿ ಮಾಡ್ಕೊಳ್ತಿದ್ದಾನೆ. ನೈಟಲ್ಲಿ ಅವ್ನಿಗೆ ಯಾವಾಗ ಜ್ಞಾನ ಬರುತ್ತೋ ಆವಾಗ. ಸೊ ತುಂಬಾ ಚೆನ್ನಾಗಿರೋ ಒಳ್ಳೆ ಸಾಂಗ್ ಪ್ಲೇ ಮಾಡ್ತಿದ್ದಾನೆ. ಸೊ ನೋಡಿ ಫ್ರೈಡ್ ರೈಸ್. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಮೊಳಕೆ ಕಾಳು ತುಂಬಾ ಒಳ್ಳೆಯದು. ಆಗಾಗ ಹುರುಳಿಕಾಳನ್ನ ಮೊಳಕೆ ಕಟ್ಕೊಂಡು ಸಾಂಬಾರೆಲ್ಲ ಮಾಡ್ಕೊಂಡು ತಿನ್ನಬೇಕು, ಒಳ್ಳೆಯದು. ಸೊ ಇದು ವೆಜಿಟೇಬಲ್ ಫ್ರೈಡ್ ರೈಸ್ ಕಲಿಸ್ತಾ ಇದ್ದೀನಿ. ಸೊ ಇಲ್ಲಿಗೆ ಎಂಡ್ ಮಾಡಿಬಿಡೋಣ. ಸೊ ಹೊರಗೆ ಹೋಗಿ ಬಂದುಬಿಟ್ರೆ ಟಯರ್ಡ್ ಆಗಿಬಿಡ್ತೀನಿ. ಸೊ ಗೊತ್ತಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಸುಸ್ತಾಗ್ತಿದೆ, ತುಂಬಾ ಸುಸ್ತಾಗ್ತಿದೆ. ಇನ್ನೂ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಷ್ಟು ಎನರ್ಜಿ ಇಲ್ಲ, ಸುಸ್ತು ಅನ್ನಿಸ್ತಿದೆ. ಸೊ ತಿಂದು ಮಲ್ಕೋಬೇಕು. ಸೊ ನೋಡೋಣ, ಆದರೆ ಸಂಡೇ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹೋಪ್ ಇವತ್ತಿನ ವ್ಲಾಗ್ 2 days ವ್ಲಾಗ್, ಫ್ರೈಡೇ ಆರ್ ಸಾಟರ್ಡೇ ವ್ಲಾಗ್, ಹೋಪ್ ನಿಮಗೆಲ್ಲ ತುಂಬಾ ಇಷ್ಟ ಆಗಿರುತ್ತೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳಿ ಬೋರ್ ಆಗಿಬಿಟ್ಟಿದೆ. ಪ್ಲೀಸ್ ಸಪೋರ್ಟ್ ಮಾಡಿ. Love you all. Take care. Bye bye. Still watching my next vlog.